ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಎಲ್ಲಾ ಸೌಹಾರ್ದತೆ ಶಾಂತಿಯುತವಾಗಿ ಮತ್ತು ಸಂಭ್ರಮದಿಂದ ಹಬ್ಬವನ್ನ ಹಿಂದೂ ಮುಸ್ಲಿಮರು ಕೂಡಿಕೊಂಡು ಮಾಡಬೇಕು ಎಂದು ಗೋಕಾಕ್ ನಗರದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಈದ್ ಮಿಲಾದ್ ನಿಮಿತ್ತ ಹಮ್ಮಿಕೊಂಡ ಶಾಂತಿ ಸಭೆಯಲ್ಲಿ ಡಿಎಸ್ಪಿ ರವಿ ನಾಯ್ಕ್ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಈದ್ ಮಿಲಾದ್ ತಂದು ಯಾವುದೇ ರೀತಿ ಮೆರವಣಿಗೆಗೆ ಅವಕಾಶವಿಲ್ಲ. ಏಕಾಏಕಿ ಮೆರವಣಿಗೆ ಮಾಡಿ ಪೊಲೀಸರಿಗೆ ಕೆಲಸ ಕೊಡಬೇಡಿ ಎಂದರು. ನಗರದಲ್ಲಿ ಶಾಂತಿ ಕಾಪಾಡುವುದು ಕೇವಲ ಪೊಲೀಸರ ಕೆಲಸ ಮಾತ್ರವಲ್ಲ, ಸಾರ್ವಜನಿಕರು ಕೂಡ ಪೊಲೀಸರಿದ್ದಂತೆ ಅದಕ್ಕೆ ಅವರು ಕೂಡ ಪಾತ್ರ ವಹಿಸಬೇಕೆಂದರು. ಒಂದು ವೇಳೆ ಯಾರಾದರೂ ಕಿಡಿಗೇಡಿಗಳಿದ್ದರೆ ಹೇಳಿ, ಅಂತವರಿಗೆ ನಮ್ಮ ಪೊಲೀಸರು ಹೇಳುತ್ತಾರೆ ಎಂದು ಖಡಕ್ ಆಗಿ ಹೇಳಿದರು. ಇನ್ನು ಸಿಪಿಐ ಶ್ರೀಶೈಲ್ ಬ್ಯಾಕ್ವರ್ಡ್ ಮಾತನಾಡಿ, ಎಲ್ಲರೂ ಒಂದೇ ಅನ್ನುವ ದೃಷ್ಟಿಯಿಂದ ಮುಸ್ಲಿಂ ಮತ್ತು ಹಿಂದೂ ಹಬ್ಬಗಳನ್ನ ಮಾಡುತ್ತೇವೆ. ಪೊಲೀಸರು ವಿನಾಕಾರಣ ಯಾರಿಗೂ ತೊಂದರೆ ಕೊಡುವುದಿಲ್ಲ. ಹಬ್ಬಗಳು ಕಹಿ ನೆನಪಾಗಿ ಉಳಿಯಬಾರದು ಹೊರತು ಎಲ್ಲರೂ ನೆನಪಿಸುವ ಹಾಗೆ ಹಬ್ಬಗಳನ್ನು ಆಚರಿಸಬೇಕು. ಅನುಮತಿ ಇಲ್ಲದೆ ಯಾರು ಕೂಡ ಮೆರವಣಿಗೆ ಮಾಡುವಂತಿಲ್ಲ. ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡಬಾರದು ಎಂದರು. ಇನ್ನು ಈ ಶಾಂತಿ ಸಭೆಯಲ್ಲಿ ಮೆರವಣಿಗೆಗೆ ಮುಸ್ಲಿಂ ಮುಖಂಡರು ಮೆರವಣಿಗೆ ಮಾಡಲು ಅನುಮತಿ ಕೇಳಿದಾಗ ಪೊಲೀಸರು ನಿರಾಕರಿಸಿದಾಗ ಕೆಲವು ಕಾಲ ಮಾತಿನ ಚಕಮಕಿ ನಡೆಯಿತು. ಡಿಎಸ್ಪಿ ರವಿ ನಾಯ್ಕ್ ಮತ್ತು ನಗರ ಪಿಎಸ್ಐ ಕಿರಣ್ ಮೊಹಿತೆ ಇವರು ಈದ್ ಮಿಲಾದ್ ದಿನದ ಮಹತ್ವ ತಿಳಿಸಿ ಪ್ರತಿ ವರ್ಷದಂತೆ ಪ್ರಾರ್ಥನೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸುವಂತೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರಾದ ಅಫ್ಜಲ್ ಇವರು ಸಮಾಜದ ಮುಖಂಡರು ಎಲ್ಲರನ್ನ ಸೇರಿಸಿ ನಿರ್ಣಯ ತೆಗೆದುಕೊಂಡಿದ್ದರೆ ಇವತ್ತು ಮೆರವಣಿಗೆ ಮಾಡಬಹುದಿತ್ತು. ಆದರೆ ಏಕಪಕ್ಷೀಯ ನಿರ್ಣಯ ತೆಗೆದುಕೊಂಡಿದ್ದರಿಂದ ಇವತ್ತು ಅನುಮತಿ ಸಿಕ್ಕಿಲ್ಲ. ಹಾಗೆ ಏಕಪಕ್ಷೀಯ ನಿರ್ಣಯವನ್ನ ಒಪ್ಪೋದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಈ ಸಭೆಯಲ್ಲಿ ಗ್ರಾಮೀಣ ಪಿಎಸ್ಐ ಕೆಬಿ ವಾಲಿಕರ್, ಪಿಎಸ್ಐ ಕಣವಿ, ಅಬ್ಬಾಸ್ ದೇಸಾಯಿ, ಅಡವ್ಯಪ್ಪ, ಕಿತ್ತೂರ್ ಪ್ರಕಾಶ್ ಮುರಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಮೀರ್ ಅರ್ಬಾಮಿ, ಗೋಕಾಕ್ ನ್ಯೂಸ್ 23. ಇಲ್ಲಿ ಭಾಳ ಮಂದಿ ಅದಾರ ನಮ್ಮ ಗೋಕಾಕ್ ತಾಲೂಕು ಒಳಗೆ. ಅರಬಾಯಿ ಮಠ, ಮಠ, ಮಡ್ಡಿ ಮಠ, ಮಸ್ತಾಂಶ ದರ್ಗಾ, ಹಜರತ್ ಜಗದೀಶಾವತಿ ಇಂಥವ್ರು ಸಿದ್ಧಿ ಪುರುಷರು ನಮ್ಮ ನಾಡ. ಮತ್ತು ನಮ್ಮ 50 ವರ್ಷದಿಂದ ಇದು ಪೀಸ್ ಕಮಿಟಿ ಬರ್ತಾನೆ. ನಾವು ಏನು ನಮಗೆ ಯಾವುದೂ ಫಂಕ್ಷನಾಗೂ ಏನು ಗಲಾಟೆ ಆಗಿಲ್ಲ. ಏನು ಚಟ್ಪುಟ್ ಏನಾರು ಆಗ್ತಾವೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಅಷ್ಟೇ ಇದು ಮಾಡ್ಕೊಂಡು ಬಂದಾರೆ. ಈಗಾದ್ರೂ ನಾವು 11% ಆರಾಮಿಲ್ಲ, ಆಪ್ರೇಷನ್ ಆಗೈತಿ. ಅವರು ಸಿಗ್ನಲ್ ಏನು ಕೊಟ್ಟಾರಂದ್ರೆ ನಾವು ಶನಿವಾರ ಮೀಟಿಂಗ್ ಮಾಡಿ ನಾವೆಲ್ಲ ಮಸೀದಿಯಾಗ ನಾವು ತಿಳಿಸ್ತೀವಿ. ಶನಿವಾರ ಮೀಟಿಂಗ್ ಮಾಡಿ ಎಲ್ಲ ಮಸೀದಿ ತಿಳಿಸ್ತೀವಿ. ಏನು ಫಂಕ್ಷನ್ ಮಾಡೋಂಗಿಲ್ಲ, ಏನು ರೂಲ್ಸ್ ತೆಗಿಯೋಂಗಿಲ್ಲ. ಮತ್ತು 10-20 ಮಂದಿ ಕೂಡಿ ಸೈಕಲ್ ಮೇಲೆ ತಿರುಗಿಲ್ಲ. ನಾವೆಲ್ಲ ಒಂದು ಇದರಿಂದ ರೀತಿ ರಿವಾಜದಿಂದ ಹೇಳ್ತೀವಿ. ಮತ್ತು ನಾವು ಶಾಂತಿಯಿಂದ ಹಬ್ಬ ಮಾಡ್ತೀವಿ. ಇದು ಕಂಪ್ಲೀಟ್. ಧನ್ಯವಾದ. ಜೈ ಕರ್ನಾಟಕ, ಜೈ ಭಾರತ. ಅವ್ರು ಮಾಡಂದ್ರು ನಾವು ನಮ್ಮ ಸಮಾಜದ ಹಿರಿಯರು ಹೇಳ್ರಿ ನಾವು ಮಾಡಂದ್ರೆ ಮಾಡ್ತಿದ್ವಿ, ಪ್ರೊಸೆಷನ್ನ ಬ್ಯಾಡಂದ್ರೆ ಬಿಡ್ತಿದ್ವಿ. ಆದರೆ ಸೆಲ್ಫ್ ಡಿಸಿಷನ್ ತೊಗೊಳ್ಳೋದು ತಪ್ಪ. ನಮ್ಮ ಎಲ್ಲ ನಮ್ಮ ಊರ ಹಿರಿಯರಿಗೆ ಕೂಡಿಸಿ, ಊರ ಸಮಾಜಕ್ಕೆ ಕೂಡಿಸಿ ಅವ್ರು ಕೇಳಬೇಕಿತ್ತು. ಅದು ಕೇಳಿಲ್ಲ. ಆದರೂ ಆಯಿತು, ಏನೂ ಇರಲಿ. ನಾವು ಡಿಪಾರ್ಟ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ನಮಗೆ ನಮ್ಮ ಓಣಿಯಲ್ಲಿ ನಮಗೆ ಲೈಟಿಂಗ್ ಮಾಡಿಕೊಡ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಆ ರೀತಿ ಏನು ಆಕ್ಷೇಪ ಇದ್ದದ್ದು ಯಾವ ಹಾಕ್ಬಾರ್ದು. ಲೈಟಿಂಗ್ ಮಾಡಿದ್ದು ಈದ್ ಮಿಲಾದ್ ಮುಗಿದ ನಂತರ ತೆಗಿಬೇಕು. ಮತ್ತೊಂದು ರಿಕ್ವೆಸ್ಟ್ ಏನಿದೆ ಅಂದ್ರೆ ಸರ್, ನಾವು 26 ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ನಮಾಜ್ ಆಗ್ತಿರಲ್ಲ, ಅದು ನಮಾಜ್ ಮುಗಿಸೋದ ನಮ್ಮ ಮಸೂದಿ ಜನ ಅಷ್ಟಾರೆ. ಉಳಿಕಿದ ಊರ್ದಾಗ ನಾವು ಯಾರು ಕಟ್ಸಂಗಿಲ್ಲ, ಕೂಡ್ಸಂಗಿಲ್ಲ. ಅಲ್ಲಿಂದ ನಾವು ಮಸೂದ್ ಸಾಹೇಬ್ ದರ್ಗಾಕ್ಕೆ ಹೋಗಿ ಹೊಳ್ಳಿ ನಮ್ಮ ಮನೆಗೆ ಬಂದ್ಬಿಡ್ತೀವಿ. ಮೆರವಣಿಗೆ ಅವಕಾಶ ಇಲ್ಲ ಸರ್. ನಾವು ದರ್ಗಾ ವಿಸಿಟ್ ಕೊಟ್ಟು ಮತ್ತೆ ಎಷ್ಟು ಜನ ಸೇರ್ತಾರೆ? ಮಸೂದಿ ಜನ ಒಂದು 100 ನಮ್ಮ ಮಸೂದಿ ಅಂದ್ರೆ ಹಟ್ಟಿ ಮಸೂದಿ ಮೆರವಣಿಗೆ ಐತಲ್ಲ. ಮತ್ತೆ ಮೆರವಣಿಗೆ ಇಲ್ಲ ಸರ್. ಊರು ಜನ ಕೊಡ್ತಾ ಇಲ್ಲ ಸರ್. ನಾವು ಅಲ್ಲಿ ಒಂದು ಮಸೂದಿ ಸಪ್ರೇಟ್ ನಿಮಗಾಗಿ ಕೊಡಕ್ಕೆ ಹೋಗುದು ಬಿಡಿ. ಯಾಕಂದ್ರೆ ದೃಷ್ಟಿಯಿಂದ ಅದು ಇದಿಲ್ಲ ಕೊಡಕ್ಕೆ ಹೋಗುದು. ಈಗ ಅದು ಮೆರವಣಿಗೆ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ. ನಾವು ಮೆರವಣಿಗೆ ಇಲ್ಲ ಅಂತ ಇದ್ಮೇಲೆ ಇಲ್ಲ ಅರ್ಧ ನೋಡ್ರಿ ಅಲ್ಲಿ ಈಗ ಮೆರವಣಿಗೆ ಹತ್ರ 100 ಮನೆಗೆ ಜನ ಆದರೂ ಮೆರವಣಿಗೆನೇ ಆಗತ್ತೆ. ಈಗ ಒಂದು ಮನುಷ್ಯಗಳ್ರಿ ಈದ್ ಮಿಲಾದ್ನಲ್ಲಿ ಜನ ಸೇರಿ ಹೋಗೋದು ಇಟ್ಸೆಲ್ಫಿಗೆ ಮೆರವಣಿಗೆ. ಅದರ್ವೈಸ್ ಎಲ್ಲೂ ಅವ್ರು ಏನು ಮಾಡ್ತಾರೆ, ಒಂದು ಸಂಭ್ರಮಾಚರಣೆ ಮಸೀದಿ ಹತ್ರ ಸ್ವೀಟ್ ಹಚ್ತಾರೆ, ಇದು ಮಾಡ್ತಾರೆ, ಹೋಗ್ತಾರೆ. ಇವನ್ ಪ್ರೇಯರ್ ಕೂಡ ಮಾಡೋದಿಲ್ಲ. ನನಗನ್ಸ್ತಾರೆ ಬೆಳಿಗ್ಗೆ ಪ್ರೇಯರ್ ಬಿಟ್ಟರೆ ಈದ್ ಮಿಲಾದ್ ಪ್ರೇಯರ್ ಅಂತ ಮಾಡೋದಿಲ್ಲ. ಕರೆಕ್ಟಾ?
ಬರೀ ಇದಷ್ಟೇ ಮಾಡಿ ಸ್ವೀಟ್ ಹಂಚೋದು ಸೆಲೆಬ್ರೇಷನ್. ನಾವು 3 ಜನ ಕೊಡ್ಸಲ್ಲ ಅಲ್ಲ 100 ಮಂದಿ ಆದ್ರೆ ಅದೇ ಬ್ಯಾಡ್ರಿ ಅದು. ನೋಡಿ ಒಂದು ನಿಮಿಷ ಕೇಳ್ತೀನಿ. ಈಗ ನಿಮ್ಮಲ್ಲಿ ಮೆರವಣಿಗೆ ಇಲ್ಲ ಅಂತ ಆಲ್ರೆಡಿ ಡಿಸೈಡ್ ಆಗಿದೆ ಮೆರವಣಿಗೆ. ಈಗ ನೀವು ಎಷ್ಟು ಡಿಸ್ಟೆನ್ಸ್ ಇದೆ ಅದು? ಎಷ್ಟು ಡಿಸ್ಟೆನ್ಸ್ ಇದೆ? 500 ಮೀಟರ್ ನಾಟ್ ಅಲೌಡ್ ಇಲ್ಲ ಅಂತ ಹೇಳಿದೆ ಅಲ್ಲ. ಅದು ಮೆರವಣಿಗೆ ಅಂತಾನೆ ಕನ್ಸಿಡರ್ ಆಗ್ತದೆ. ನೀವು 500 ಮೀಟರ್ ಆಯ್ತು, ಇಲ್ಲಿಂದ ಒಂದು 100 ಮೀಟರ್ ಹೋಗ್ತಾ ಇದ್ರೆ ಹೋಗ್ರಿ, ನಮಗೆ ಪ್ರಾಬ್ಲಮ್ ಇಲ್ಲ. ಇಲ್ಲ, ನಮ್ಮ ಖತೀಬ್ ಮಸೂದಿಯಿಂದ ಬರಾಬರ ಹೋಗ್ತೀರಿ, ಸಭಾ ಅಲ್ಲಿ ಸಲಾಮ್ ಬಿಡ್ತೀರಿ, ಮತ್ತೆ ರಿಟರ್ನ್ ಮನೆಗೆ ಎಲ್ಲಿ ಹೋಗೋದಿಲ್ಲ. ಇಷ್ಟ ಮತ್ತೇನು ಸರ್ ಹೋದ್ರು ವರ್ಷ ನಾವು ವರ್ಷ ಇಲ್ಲ, ನಾವು ಯಾವಾಗ ಕೊಟ್ಟರು ವರ್ಷ ಯಾವಾಗ ಕೊಟ್ಟರು 200 ಕೊಟ್ಟಿಲ್ಲ. ಈಗ ಹೊಸದೇನು ಬೇಡ್ರಿ, ಅಲ್ಲ ಹೊಸದೇನು ಬೇಡ ಮಾಡ್ರಿ. ಬೆಳಿಗ್ಗೆ ಆಫ್ಟರ್ ನಮಾಜ್ರಿ ಮಂದಿದಾಗ ಯಾವುದು ಏನೋ ಯಾರು ನಾವು ಹೇಳಂಗಿಲ್ಲ, ಆ ಮುಗಿಸ್ಕೊಂಡು ಬಂದ್ಬಿಟ್ಟು ನಾವೇನು ಕೇಳಿ ನಿಮಗೆ ಮಾಡ್ಬೇಕಂತ ಮಾಡಿದ್ರೆ ಅಷ್ಟೇ ವರ್ಷ ನಾವು ಮಾಡ್ತೀವ್ರಿ. ವರ್ಷ ಮಾಡ್ತಾರೆ. ಮಾಡ್ತೀವಿ ಅಂದ್ರೆ ಏನು ದರ್ಗಾಗ ಹೋಗಿ ಬರ್ತೀವಿ ಸರ್. ನೀವು ಬೆಳಿಗ್ಗೆ ಹೇಳೋದು ಬರ್ತಾರೆ, ಜನ ಹೇಳೋದಕ್ಕೆ ಸರ್ ಈಗ 100 ಜನ ಅಂತಾರೆ ಸರ್. 100 500 ಬೆಳಿಗ್ಗೆ 6 ಗಂಟೆಯಿಂದ 6 ಗಂಟೆಗೆ 7 ಗಂಟೆಗೆ ರಿಟರ್ನ್ ಮಾತ್ರ ಮನೆಯಾಗ ಮಾಡ್ತಾರೆ. ಅರ್ಧ ತಾಸು ಒಳಗೆ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲ, ಆಮೇಲೆ ಮಾತಾಡೋಣ. ನಿಮಿತ್ತ ಇಲ್ಲಿ ಸಾರ್ವಜನಿಕ ಎಲ್ಲರಿಗೂ ಹಿಂದೂ ಮುಸ್ಲಿಂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಎಲ್ಲ ಅಧಿಕಾರಿಗಳು ಮೇಲೆ ಕೂತಿದ್ದು ಎಲ್ಲ ನಮ್ಮ ಹಿರಿಯ ನಾಗರಿಕರು ಹಾಗೂ ನಮ್ಮ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈದ್ ಮಿಲಾದ್ ಮೊದಲಿಂದ ಈ ಹಬ್ಬಗಳು ಮೊದಲಿಂದ ಕಾರ್ಯಕ್ರಮ ಮಾಡ್ಕೊತ ಬಂದುದು ನಾವು ಮುಸ್ಲಿಮರು ನಾವು ಏನು ಫರಕ್ ಇಲ್ಲ. ಅಣ್ಣ ತಮ್ಮರಿಗೈತೆ ಮೊದಲಿಂದ ಕಾರ್ಯಕ್ರಮಗಳು ಮೊದಲಿಂದ ಮಾಡ್ಕೊತ ಬಂದುದು. ಇದಕ್ಕೆ ನಮ್ಮ ಸಹಕಾರ ಯಾವಾಗೂ ಐತಿ. ನಾವು ಅವ್ರು ಕುಡ್ಕೊಂಡು ಅಗದಿ ಚೆಂದಾಗಿ ಈ ಕಾರ್ಯಕ್ರಮಗಳು ಮಾಡ್ಕೊತ ಹೋಗೋಣ. ಮತ್ತು ನಮ್ಮ ಸಾಹುಕಾರಗಳು ಸ್ವಲ್ಪ ಹೆಸರು ಎಲ್ಲರೂ ಕುಡ್ಕೊಂಡು ಅಂಥದ್ದು ಅಲ್ಲಿ ಅವ್ರು ಅದಾರಂದ್ರೆ ಏನೂ ಆಗಿಲ್ಲಪ್ಪ ಅಂತ ಅನ್ನುವಂಥದ್ದೊಂದು ಇದನ್ನೊಂದು ಇಟ್ಕೊಂಡು ಕಿಸಿಂದ ಗಮನದಾಗ ಇಟ್ಕೊಂಡು ಕಿಸಿಂದ ಯಾರೋ ಏನೋ ಸ್ವಲ್ಪ ಹುಡುಗರು ಏನು ಕೇಳಿದ್ರೆ ಸ್ವಲ್ಪ ಮಾಡ್ತಿರ್ತಾವೆ, ಅವರಿಗೆ ಒಂದು ಸ್ವಲ್ಪ ಅಲ್ಲಟ ತಿಳಿ ಹೇಳಿ ಏನಾರು ಹಂಗೆ ಮಾಡೋಂಥವ್ರು ಇದ್ರೆ ಈ ಹೇಳಿ ಕಿಸಿಂದ ಅದನ್ನು ಅಲ್ಲೇ ಮುಗಿಸಿ ಮತ್ತು ಮುಂದಿನ ಕಾರ್ಯಕ್ರಮ ಮಾಡ್ಕೋಬೇಕು. ಮತ್ತು ನಮ್ಮ ಹಿಂದೂ ಸಮಾಜ ವತಿಯಿಂದ ನಮ್ಮ ಊರು ಹಿರಿಯರು ಆಯ್ತು, ನಮ್ಮ ಹಿಂದೂ ಸಮಾಜ ವತಿಯಿಂದ ಈ ಕಾರ್ಯಕ್ರಮ ಮಾಡೋಕ್ಕೆ ನಮಗೆ ಎಲ್ಲರೂ ನಮ್ಮ ಸಹಕಾರ ಐತಿ. ನಾವು ಕುಡ್ಕೊಂಡು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಾನೊಂದೆರಡು ಮಾತು